ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಆ, ಇವತ್ತಿನ ನಮ್ಮ ಟಾಪಿಕ್ ಸ್ವಲ್ಪ ಭಿನ್ನವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಎಷ್ಟೋ ಚಿಕ್ಕ ಚಿಕ್ಕ ಪದಗಳನ್ನು ನೋಡ್ತೀವಿ. ಹೌದು, ನೋಡ್ತೀವಿ ಮತ್ತೆ ಬಳಸ್ತೀವಿ ಕೂಡ. ಖಂಡಿತ. ಆದ್ರೆ ಆ 3-4 ಅಕ್ಷರಗಳ ಹಿಂದೆ ಅಡಗಿರೋ ಪೂರ್ಣ ಅರ್ಥ ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿರಲ್ಲ. ಹಾಗಾಗಿ ಇಂದಿನ ಈ ಆಳವಾದ ಅಧ್ಯಯನದ ಮುಖ್ಯ ಉದ್ದೇಶ ಏನಂದ್ರೆ, ನಾವು ಪ್ರತಿದಿನ ಬಳಸುವ ಇಂಥ ಸಂಕ್ಷಿಪ್ತ ರೂಪಗಳ ಅಂದ್ರೆ ಅಬ್ರಿವಿಯೇಷನ್ಸ್ ಪಟ್ಟಿಯನ್ನ ಒಡೆದು ಓದುವುದು. ಇದೊಂದು ಅತ್ಯಂತ ಪ್ರಮುಖವಾದ ವಿಷಯ. ನಾವಿಂದು ಯಾವ ದಾಖಲೆಯನ್ನ ಮೂಲವಾಗಿ ಇಟ್ಕೊಂಡು ಚರ್ಚೆ ಮಾಡ್ತಿದೀವೋ ಅದರ ಮಹತ್ವ ಬಹಳ ದೊಡ್ಡದಾಗಿದೆ. ನಿಜ. ಇದು ಕೇವಲ ಯಾವುದೋ ಸಾಮಾನ್ಯ ಪದಗಳ ಪಟ್ಟಿಯಲ್ಲ, ಬದಲಾಗಿ ಸರ್ಕಾರಿ ಗಣತಿ, ಆಧುನಿಕ ತಂತ್ರಜ್ಞಾನ ಮತ್ತೆ ದೈನಂದಿನ ವ್ಯವಹಾರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಅಧಿಕೃತ ಸಂಕ್ಷೇಪಣಗಳ ಪಟ್ಟಿ ಇದು. ಹೌದು. ಈ ಅಕ್ಷರಗಳ ಹಿಂದಿನ ನೈಜ ಅರ್ಥವನ್ನ ತಿಳಿದುಕೊಳ್ಳೋದ್ರಿಂದ ಆಡಳಿತ ವ್ಯವಸ್ಥೆ ಮತ್ತು ಜನಸಾಮಾನ್ಯರ ನಡುವೆ ಇರುವ ಅಂತರ ಬಹಳಷ್ಟು ಕಡಿಮೆಯಾಗುತ್ತೆ. ಕರೆಕ್ಟ್. ಹಾಗಾಗಿ ಇವತ್ತಿನ ನಮ್ಮ ಟಾಸ್ಕ್ ಅಥವಾ ಮಿಷನ್ ಬಹಳ ಸ್ಪಷ್ಟವಾಗಿದೆ. ನಮ್ಮ ಮುಂದಿರುವ ಈ ಪಟ್ಟಿಯನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೀವಿ ಅಂದ್ರೆ, ಪ್ರತಿಯೊಂದು ಸಾಲನ್ನು ನಾವು ಬಿಡದೆ ಲೈನ್ ಬೈ ಲೈನ್ ಆಗಿ ವಿಶ್ಲೇಷಣೆ ಮಾಡ್ತೀವಿ. ಅಂದ್ರೆ ಯಾವುದನ್ನೂ ಸ್ಕಿಪ್ ಮಾಡಲ್ಲ. ಖಂಡಿತ ಇಲ್ಲ. ಪ್ರತಿಯೊಂದು ಸಂಕ್ಷೇಪಣದ ಇಂಗ್ಲಿಷ್ ರೂಪ ಏನು, ಅದರ ಕನ್ನಡ ಅರ್ಥ ಏನು, ಮತ್ತೆ ಅದಕ್ಕೊಂದು ಅತ್ಯಂತ ಸರಳ ವಿವರಣೆ ನೀಡುವುದು ನಮ್ಮ ಗುರಿ. ಬನ್ನಿ, ನಮ್ಮ ಪಟ್ಟಿಯ ಮೊದಲನೇ ಪದದಿಂದಲೇ ಶುರು ಮಾಡೋಣ. ಇದು ಸ್ಮಾರ್ಟ್ಫೋನ್ ಜಗತ್ತಿಗೆ ಸೇರಿದ್ದು. ಅದೇ ಎಪಿಕೆ. ಎಪಿಕೆ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯವಾದ ಪದ. ಇದರ ಇಂಗ್ಲಿಷ್ ಪೂರ್ಣ ರೂಪ ಆಂಡ್ರಾಯ್ಡ್ ಪ್ಯಾಕೇಜ್. ಹೌದು, ಕನ್ನಡದಲ್ಲೂ ನಾವಿದನ್ನ ಆಂಡ್ರಾಯ್ಡ್ ಪ್ಯಾಕೇಜ್ ಅಂತಾನೆ ಕರಿತೀವಿ. ಸ್ಮಾರ್ಟ್ಫೋನ್ಗಳಲ್ಲಿ ಯಾವುದೇ ಹೊಸ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡೋಕೆ ಬಳಸುವ ಮೂಲ ಫೈಲ್ ಇದಾಗಿದೆ. ಅಂದ್ರೆ ಒಂದು ಮನೆ ಕಟ್ಟೋಕೆ ಇಟ್ಟಿಗೆ ಹೇಗೆ ಮೂಲನೋ ಹಾಗೆ. ಎಕ್ಸಾಕ್ಟ್ಲಿ. ಮೊಬೈಲ್ಗೆ ಹೊಸ ಸಾಫ್ಟ್ವೇರ್ ಸೇರಿಸಲು ಈ ಪ್ಯಾಕೇಜ್ ಅತ್ಯಗತ್ಯ. ಆಂಡ್ರಾಯ್ಡ್ ಪ್ಯಾಕೇಜ್ನಿಂದ ಇನ್ಸ್ಟಾಲ್ ಆಗೋದೇ ನಮ್ಮ ಪಟ್ಟಿಯ ಮುಂದಿನ ಪದ, ಅಂದ್ರೆ ಆಪ್. ನಾವೆಲ್ಲರೂ ದಿನಕ್ಕೆ ನೂರಾರು ಬಾರಿ ಆಪ್ ಅನ್ನೋ ಪದ ಬಳಸ್ತೀವಿ. ಹೌದು, ಬಳಸ್ತೀವಿ. ಇದರ ಇಂಗ್ಲಿಷ್ ಪೂರ್ಣರೂಪ ಅಪ್ಲಿಕೇಶನ್ ಮತ್ತೆ ಕನ್ನಡ ಅರ್ಥ ಆಪ್. ನಿರ್ದಿಷ್ಟ ಕೆಲಸಗಳನ್ನು ಮಾಡಲು ಮೊಬೈಲ್ ಅಥವಾ ಕಂಪ್ಯೂಟರ್ಗಳಲ್ಲಿ ಬಳಸುವ ಸಾಫ್ಟ್ವೇರ್ ಇದು. ಅಂದ್ರೆ ಹಾಡ್ ಕೇಳೋಕೆ, ವಿಡಿಯೋ ನೋಡೋಕೆ ಅಥವಾ ಮೆಸೇಜ್ ಕಳಿಸೋಕೆ ಸಹಾಯ ಮಾಡುವ ಪ್ರತ್ಯೇಕ ತಂತ್ರಾಂಶ ಇದು. ಸರಿಯಾಗಿ ಹೇಳಿದ್ರಿ. ಡಿಜಿಟಲ್ ಪ್ರಪಂಚದಿಂದ ಈಗ ಸ್ವಲ್ಪ ಪರಿಸರದ ಕಡೆ ಬರೋಣ. ನಮ್ಮ ಪಟ್ಟಿಯಲ್ಲಿರುವ ಮೂರನೇ ಸಂಕ್ಷೇಪಣೆ ಬಯೋಗ್ಯಾಸ್. ಇದರ ಇಂಗ್ಲಿಷ್ ಪೂರ್ಣರೂಪ ಕೂಡ ಬಯೋಗ್ಯಾಸ್. ಹಾಗೆ ಕನ್ನಡ ಅರ್ಥ ಜೈವಿಕ ಅನಿಲ. ಹೌದು. ಇದು ನಮಗೆಲ್ಲ ಗೊತ್ತಿರೋ ಹಾಗೆ ತ್ಯಾಜ್ಯ ವಸ್ತುಗಳಿಂದ ಉತ್ಪಾದನೆಯಾಗುವ ಪರಿಸರ ಸ್ನೇಹಿ ಇಂಧನ. ಹಳ್ಳಿಗಳಲ್ಲಿ ಹಸುವಿನ ಸಗಣಿ ಅಥವಾ ಕೃಷಿ ತ್ಯಾಜ್ಯಗಳನ್ನ ಬಳಸಿ ಈ ಅನಿಲವನ್ನ ಉತ್ಪಾದನೆ ಮಾಡ್ತಾರೆ. ಇದು ಪರಿಸರವನ್ನು ರಕ್ಷಿಸುವ ಜೊತೆಗೆ ಉತ್ತಮ ಇಂಧನ ಕೂಡ ಹೌದು. ಅದ್ಭುತ. ಈಗ ನಾವು ಈ ಪಟ್ಟಿಯಲ್ಲಿ ಆಡಳಿತಾತ್ಮಕ ಮತ್ತು ಗಣತಿಗೆ ಸಂಬಂಧಿಸಿದ ಕೆಲವು ಭಾರಿ ಪದಗಳ ಕಡೆ ಹೋಗೋಣ. ಖಂಡಿತ. ಮುಂದಿನ ಪದ CMMS. ಇದರ ಇಂಗ್ಲಿಷ್ ಪೂರ್ಣ ರೂಪ ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್. ಕನ್ನಡದಲ್ಲಿ ಇದನ್ನ ಜನಗಣತಿ ನಿರ್ವಹಣೆ ಮತ್ತು ಉಸ್ತುವಾರಿ ವ್ಯವಸ್ಥೆ ಅಂತ ಕರಿಬೋದು. ಹೌದು. ನಮ್ಮಂತಹ ಬೃಹತ್ ಜನಸಂಖ್ಯೆ ಇರೋ ದೇಶದಲ್ಲಿ ಗಣತಿ ಮಾಡೋದು ಸುಲಭದ ಮಾತಲ್ಲ. ಖಂಡಿತ ಸುಲಭವಲ್ಲ. ಆ ಬೃಹತ್ ಪ್ರಮಾಣದ ಜನಗಣತಿ ಪ್ರಕ್ರಿಯೆಯನ್ನ ಸುಗಮವಾಗಿ ಟ್ರ್ಯಾಕ್ ಮಾಡಲು ಮತ್ತೆ ನಿರ್ವಹಿಸಲು ಬಳಸುವ ತಾಂತ್ರಿಕ ವ್ಯವಸ್ಥೆ ಈ CMMS. ಕೋಟ್ಯಾಂತರ ಜನರ ಮಾಹಿತಿಯನ್ನ ತಪ್ಪಾಗದಂತೆ ಕಲೆ ಹಾಕಲು ಇಂತಹದ್ದೊಂದು ಸಾಫ್ಟ್ವೇರ್ ವ್ಯವಸ್ಥೆ ಬೇಕೇ ಬೇಕು. ಅದೇ ಗಣತಿಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಕಚೇರಿಯ ಹೆಸರೇ ಪಟ್ಟಿಯಲ್ಲಿ ಮುಂದಿರೋದು. ಅದೇ DCO. ಅಂದ್ರೆ ಇದರ ಇಂಗ್ಲಿಷ್ ಪೂರ್ಣ ರೂಪ ಡೈರೆಕ್ಟರೇಟ್ ಆಫ್ ಸೆನ್ಸಸ್ ಆಪರೇಷನ್ಸ್. ಕನ್ನಡದಲ್ಲಿ ಜನಗಣತಿ ಕಾರ್ಯಾಚರಣೆಗಳ ನಿರ್ದೇಶನಾಲಯ. ಹೌದು. ರಾಜ್ಯ ಅಥವಾ ರಾಷ್ಟ್ರಮಟ್ಟದಲ್ಲಿ ಗಣತಿ ಕಾರ್ಯಗಳನ್ನು ನಿಯಂತ್ರಿಸುವ ಮುಖ್ಯ ಕಚೇರಿ ಇದು. ಇಡೀ ಗಣತಿ ಪ್ರಕ್ರಿಯೆಗೆ ಬೇಕಾದ ನಿರ್ದೇಶನಗಳು ಇಲ್ಲಿಂದಲೇ ರವಾನೆಯಾಗ್ತವೆ. ಅಲ್ಲಿಂದ ನಾವು ಟಿವಿ ಪ್ರಪಂಚದ ಕಡೆ ಹೊರಡಿದ್ರೆ ನಮಗೆಲ್ಲರಿಗೂ ಬಾಲ್ಯದ ನೆನಪುಗಳನ್ನ ತರುವ ಪದ ಇದೆ, DD. ಇದರ ಇಂಗ್ಲಿಷ್ ಪೂರ್ಣ ರೂಪ ದೂರದರ್ಶನ್. ಕನ್ನಡದಲ್ಲಿ ನಾವು ದೂರದರ್ಶನ ಅಂತೀವಿ. ನಮ್ಮ ದೇಶದ ಅತ್ಯಂತ ಹಳೆಯ ಮತ್ತು ಅಧಿಕೃತ ಟಿವಿ ಪ್ರಸಾರ ಜಾಲ ಇದು. ಕೇಬಲ್ ಟಿವಿಗಳು ಬರುವ ಮುನ್ನ ಇಡೀ ದೇಶಕ್ಕೆ ಮಾಹಿತಿ ಮತ್ತು ಮನೋರಂಜನೆ ನೀಡುತ್ತಿದ್ದ ಏಕೈಕ ವ್ಯವಸ್ಥೆ. ದೂರದರ್ಶನದ ಆ ಲೋಗೋ ಮತ್ತು ಆ ಟ್ಯೂನ್ ಈಗಲೂ ಎಷ್ಟೋ ಜನರ ಕಿವಿಯಲ್ಲಿ ಗುಣುಗುತ್ತಿರುತ್ತೆ.
ನಿಜ, ಅದೊಂದು ಅದ್ಭುತ ನೆನಪು. ಸರಿ, ಪಟ್ಟಿಯಲ್ಲಿರುವ ಮುಂದಿನ ಸಾಲಿನಲ್ಲಿ ಡೆವ್ಡಾಡ್ ಬ್ಲಾಕ್ ಅಂತ ಇದೆ. ಅಂದ್ರೆ ಡೆವಲಪ್ಮೆಂಟ್ ಬ್ಲಾಕ್. ಕನ್ನಡದಲ್ಲಿ ಇದನ್ನ ಅಭಿವೃದ್ಧಿ ಬ್ಲಾಕ್ ಅಂತ ಕರೀತಾರೆ. ಹೌದು, ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳ ಅನುಕೂಲಕ್ಕಾಗಿ ವಿಂಗಡಿಸಲಾದ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಇದು. ಸರ್ಕಾರಿ ಯೋಜನೆಗಳು ತಳಮಟ್ಟದ ಜನರಿಗೆ ಸರಿಯಾಗಿ ತಲುಪಲು ಇಂತಹ ವಿಂಗಡಣೆಗಳು ಬಹಳ ಸಹಾಯ ಮಾಡುತ್ತವೆ. ಆಡಳಿತದಿಂದ ಮತ್ತೆ ಇಂಟರ್ನೆಟ್ ಜಗತ್ತಿಗೆ ಬರೋಣ. ಪಟ್ಟಿಯಲ್ಲಿರುವ 8ನೇ ಸಂಕ್ಷೇಪಣ ಡಿಎಸ್ಎಲ್. ಡಿಎಸ್ಎಲ್ ಇದರ ಇಂಗ್ಲಿಷ್ ಪೂರ್ಣ ರೂಪ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಕನ್ನಡದಲ್ಲೂ ಇದು ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಇದೊಂದು ಕುತೂಹಲಕಾರಿ ತಂತ್ರಜ್ಞಾನ. ಹೌದಾ? ಹೇಗೆ? ಸಾಂಪ್ರದಾಯಿಕ ಟೆಲಿಫೋನ್ ಲೈನ್ಗಳ ಮೂಲಕವೇ ವೇಗದ ಇಂಟರ್ನೆಟ್ ಒದಗಿಸುವ ತಂತ್ರಜ್ಞಾನ ಇದು. ಅಂದ್ರೆ ಹೊಸದಾಗಿ ಕೇಬಲ್ ಎಳೆಯುವ ಬದಲು ನಮ್ಮ ಹಳೆ ಟೆಲಿಫೋನ್ ತಂತಿಗಳಲ್ಲೇ ಡೇಟಾ ಹರಿಯುವಂತೆ ಮಾಡುವ ವ್ಯವಸ್ಥೆ ಇದು. ವಾ, ತಂತ್ರಜ್ಞಾನದಲ್ಲಿ ಹಿಂದಿನ ವಸ್ತುಗಳನ್ನೇ ಹೊಸ ರೀತಿಯಲ್ಲಿ ಬಳಸ್ಕೊಳ್ಳೋದು ಆಸಕ್ತಿದಾಯಕ. ಇದರ ಬೆನ್ನಲ್ಲೇ ಬರುವ 9ನೆಯ ಪದ ಡಿಟಿಎಚ್. ಮನೆ ಮನೆಗಳಲ್ಲಿ ಟಿವಿ ನೋಡುವ ಶೈಲಿಯನ್ನೇ ಇದು ಬದಲಾಯಿಸಿತು. ಇದರ ಇಂಗ್ಲಿಷ್ ಪೂರ್ಣ ರೂಪ ಡೈರೆಕ್ಟ್ ಟು ಹೋಮ್. ಕನ್ನಡದಲ್ಲಿ ಡೈರೆಕ್ಟ್ ಟು ಹೋಮ್. ಉಪಗ್ರಹದ ಮೂಲಕ ನೇರವಾಗಿ ಮನೆಗೆ ಟಿವಿ ಸಿಗ್ನಲ್ ತಲುಪಿಸುವ ಆಧುನಿಕ ವ್ಯವಸ್ಥೆ ಇದು. ಅಂದ್ರೆ ಕೇಬಲ್ ಆಪರೇಟರ್ಗಳ ಮೇಲಿನ ಅವಲಂಬನೆಯನ್ನು ತಪ್ಪಿಸಿ ನೇರವಾಗಿ ಮನೆಯ ಮೇಲ್ಛಾವಣಿಗೆ ಸಿಗ್ನಲ್ ತರುವ ತಂತ್ರಜ್ಞಾನ. ಹೌದು. ಈಗ ಆನ್ಲೈನ್ ಜಗತ್ತಿನ ಬಹಳ ಸಾಮಾನ್ಯ ಪದ ಒಂದಿದೆ 10ನೇ ಸಾಲಿನಲ್ಲಿ. ಅದುವೇ FAQ. ಯಾವುದೇ ವೆಬ್ಸೈಟ್ ಅಥವಾ ಆಪ್ ತೆರೆದ್ರೂ ಈ ಪದ ಇದ್ದೇ ಇರುತ್ತೆ. ಹೌದು, ಎಲ್ಲಾ ಕಡೆ ನೋಡ್ತೀವಿ ಇದನ್ನ. ಇದರ ಇಂಗ್ಲಿಷ್ ಪೂರ್ಣ ರೂಪ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್. ಅಂದ್ರೆ ಕನ್ನಡದಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು. ಜನರಿಗೆ ಸಾಮಾನ್ಯವಾಗಿ ಕಾಡುವ ಸಂದೇಹಗಳಿಗೆ ಮೊದಲೇ ಸಿದ್ಧಪಡಿಸಿರುವ ಉತ್ತರಗಳ ಪಟ್ಟಿ ಇದು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಉತ್ತರಿಸುವ ಬದಲು ಎಲ್ಲರಿಗೂ ಅನ್ವಯವಾಗುವ ಉತ್ತರಗಳನ್ನ ಒಂದೆಡೆ ಸೇರಿಸಿರ್ತಾರೆ. ಇದು ಸಮಯ ಉಳಿಸುವ ಬಹಳ ಒಳ್ಳೆಯ ವಿಧಾನ. ಮುಂದಿನ ಪದ ರೇಡಿಯೋಗೆ ಸಂಬಂಧಿಸಿದ್ದು. ನಾವೆಲ್ಲರೂ ಕೇಳುವ FM. FM ಇದರ ಇಂಗ್ಲಿಷ್ ಪೂರ್ಣ ರೂಪ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಕನ್ನಡದಲ್ಲಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ರೇಡಿಯೋ ತರಂಗಗಳನ್ನ ಅತ್ಯಂತ ಸ್ಪಷ್ಟವಾಗಿ ಪ್ರಸಾರ ಮಾಡಲು ಬಳಸುವ ತಂತ್ರಜ್ಞಾನ ಇದು. ಹಳೆ ಕಾಲದ ರೇಡಿಯೋಗಳಲ್ಲಿ ಶಬ್ದದ ಗುಣಮಟ್ಟ ಅಷ್ಟು ಸ್ಪಷ್ಟವಾಗಿ ಇರ್ತಿರ್ಲಿಲ್ಲ. ಹೌದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಿತ್ತು. ಕರೆಕ್ಟ್. ಆದ್ರೆ ಈ FM ತಂತ್ರಜ್ಞಾನ ಬಂದ ಮೇಲೆ ಧ್ವನಿ ಅತ್ಯಂತ ನಿಖರವಾಗಿ ಕೇಳಲು ಸಾಧ್ಯವಾಯಿತು. ಅಲ್ಲಿಂದ ನಾವು ನಿರ್ಮಾಣ ಅಥವಾ ಕನ್ಸ್ಟ್ರಕ್ಷನ್ ಕ್ಷೇತ್ರದ ಕಡೆ ಬಂದ್ರೆ ಪಟ್ಟಿಯಲ್ಲಿರುವ 12ನೇ ಪದ GI. ನಾವು GI ಪೈಪ್, GI ಶೀಟ್ ಅಂತ ಕೇಳಿರ್ತೀವಿ. ಹೌದು. ಇದರ ಇಂಗ್ಲಿಷ್ ಪೂರ್ಣ ರೂಪ ಗ್ಯಾಲ್ವನೈಸ್ಡ್ ಐರನ್. ಕನ್ನಡದಲ್ಲಿ ಗ್ಯಾಲ್ವನೈಸ್ಡ್ ಲೋಹ ಅನ್ನಬಹುದು. ಕಬ್ಬಿಣದ ವಸ್ತುಗಳು ಗಾಳಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದಾಗ ಸುಲಭವಾಗಿ ತುಕ್ಕು ಹಿಡಿತಾವಲ್ವಾ? ಹೌದು. ಅದನ್ನ ತಪ್ಪಿಸಲು ಕಬ್ಬಿಣದ ಮೇಲೆ ಸತು ಅಂದ್ರೆ ಜಿಂಕ್ ಲೇಪನ ಮಾಡಲಾಗುತ್ತೆ. ಹೀಗೆ ಲೇಪನ ಮಾಡಿದ ಲೋಹವನ್ನೇ ಗ್ಯಾಲ್ವನೈಸ್ಡ್ ಐರನ್ ಅಂತಾರೆ. ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹೇಗೆ ಬೆರೆತು ಹೋಗಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಈ ಪಟ್ಟಿಯಲ್ಲಿ ಮುಂದಿರುವುದು ಬಹುಶಃ ಎಲ್ಲರಿಗೂ ಪರಿಚಿತವಿರುವ ಅತ್ಯಂತ ಶಕ್ತಿಶಾಲಿ ಪದ. ಗವರ್ನಮೆಂಟ್ ಎಂಬುದರ ಶಾರ್ಟ್ ಫಾರ್ಮ್ GOVT. ಇದರ ಇಂಗ್ಲಿಷ್ ಪೂರ್ಣ ರೂಪ ಗವರ್ನಮೆಂಟ್ ಮತ್ತೆ ಕನ್ನಡ ಅರ್ಥ ಸರಕಾರ. ದೇಶ, ರಾಜ್ಯ ಅಥವಾ ಸ್ಥಳೀಯ ಮಟ್ಟದಲ್ಲಿ ಆಡಳಿತ ನಡೆಸುವ ಅಧಿಕೃತ ವ್ಯವಸ್ಥೆ ಇದಾಗಿದೆ. ಕಾನೂನು ರಚಿಸುವುದು, ತೆರಿಗೆ ಸಂಗ್ರಹಿಸುವುದು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಳ್ಳುವುದು ಈ ವ್ಯವಸ್ಥೆಯ ಜವಾಬ್ದಾರಿ. ಸರ್ಕಾರದ ಬಹುದೊಡ್ಡ ಕೆಲಸವಾದ ಜನಗಣತಿಗೆ ಸಂಬಂಧಿಸಿದ ಮತ್ತಷ್ಟು ಪದಗಳು ಈಗ ನಮ್ಮ ಪಟ್ಟಿಯಲ್ಲಿ ಸಾಲಾಗಿ ಬರ್ತವೆ. ಅದರಲ್ಲಿ 14ನೇ ಸಾಲಿನಲ್ಲಿ ಇರೋದು HH. ಇದರ ಇಂಗ್ಲಿಷ್ ಪೂರ್ಣ ರೂಪ ಹೌಸ್ ಹೋಲ್ಡ್ಸ್. ಗಣತಿಯ ಭಾಷೆಯಲ್ಲಿ ಇದರ ಕನ್ನಡ ಅರ್ಥ ಕುಟುಂಬಗಳು. ಜನಗಣತಿಯ ಸಂದರ್ಭದಲ್ಲಿ ಕೇವಲ ರಕ್ತ ಸಂಬಂಧಿಗಳಷ್ಟೇ ಅಲ್ಲ, ಒಂದೇ ಸೂರಿನಡಿ ವಾಸಿಸುವ ಮತ್ತು ಒಟ್ಟಿಗೆ ಒಂದೇ ಅಡುಗೆ ಮನೆಯಲ್ಲಿ ಊಟ ಮಾಡುವ ಜನರ ಗುಂಪನ್ನ ಒಂದು ಹೌಸ್ ಹೋಲ್ಡ್ ಅಥವಾ ಕುಟುಂಬ ಅಂತ ಪರಿಗಣಿಸಲಾಗುತ್ತೆ. ಗಣತಿಯಲ್ಲಿ ಸ್ಪಷ್ಟತೆ ತರಲು ಇಂತಹ ನಿಖರವಾದ ವ್ಯಾಖ್ಯಾನಗಳು ಬೇಕಾಗ್ತವೆ. ಇದೇ ಸಾಲಿನಲ್ಲಿ ಮುಂದಿನ ಪದ HLB ಅಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್. ಕನ್ನಡದಲ್ಲಿ ಇದನ್ನ ಮನೆಪಟ್ಟಿ ಬ್ಲಾಕ್ ಅನ್ನಬಹುದು. ಗಣತಿಯ ಕಾರ್ಯವನ್ನ ಸುಲಭಗೊಳಿಸಲು ಮಾಡಲಾದ ಮನೆಗಳ ಗುಂಪಿನ ಒಂದು ಚಿಕ್ಕ ಭೌಗೋಳಿಕ ವಿಭಾಗ ಇದು. ಇಡೀ ಊರನ್ನ ಒಟ್ಟಿಗೆ ಲೆಕ್ಕ ಮಾಡುವ ಬದಲು ಅದನ್ನ ಚಿಕ್ಕ ಚಿಕ್ಕ ಬ್ಲಾಕ್ಗಳಾಗಿ ವಿಂಗಡಿಸಿದ್ರೆ ಅಧಿಕಾರಿಗಳಿಗೆ ಕೆಲಸ ಸುಲಭವಾಗುತ್ತೆ. ಹೌದು. ಆ ಬ್ಲಾಕ್ಗಳಲ್ಲಿ ನಡೆಯುವ ಪ್ರಕ್ರಿಯೆಯೇ ಪಟ್ಟಿಯಲ್ಲಿರುವ ಮುಂದಿನ ಪದ HLO. ಇದರ ಇಂಗ್ಲಿಷ್ ಪೂರ್ಣ ರೂಪ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂದ್ರೆ ಮನೆಪಟ್ಟಿ ಕಾರ್ಯಾಚರಣೆ.
ಇದು ಜನಗಣತಿಯ ಅತ್ಯಂತ ಮೊದಲ ಹಂತ. ಇದರಲ್ಲಿ ಜನರ ಲೆಕ್ಕಾಚಾರ ಮಾಡುವುದಿಲ್ವಾ ಅಲ್ವಾ? ಇಲ್ಲ, ಇದರಲ್ಲಿ ಕೇವಲ ಮನೆಗಳು, ಕಟ್ಟಡಗಳು ಮತ್ತು ಅವುಗಳ ಸ್ಥಿತಿಗತಿಗಳ ವಿವರಗಳನ್ನ ಮಾತ್ರ ದಾಖಲಿಸಿಕೊಳ್ಳಲಾಗುತ್ತೆ. ಗಣತಿಯ ಆಳವಾದ ಪ್ರಕ್ರಿಯೆಯಿಂದ ಹೊರಬಂದು ಮತ್ತೆ ಸ್ಮಾರ್ಟ್ಫೋನ್ ಜಗತ್ತಿಗೆ ಹೋಗೋಣ. ನಮ್ಮ ಪಟ್ಟಿಯ 17ನೇ ಪದ iOS. ಮೊಬೈಲ್ ಮಾರುಕಟ್ಟೆಯಲ್ಲಿ ಇದೊಂದು ಬಹುದೊಡ್ಡ ಬ್ರ್ಯಾಂಡ್. ಹೌದು, ಇದರ ಇಂಗ್ಲಿಷ್ ಪೂರ್ಣರೂಪ ಐಫೋನ್ ಆಪರೇಟಿಂಗ್ ಸಿಸ್ಟಮ್, ಕನ್ನಡದಲ್ಲಿ ಐಫೋನ್ ಆಪರೇಟಿಂಗ್ ಸಿಸ್ಟಮ್. ಆಪಲ್ ಕಂಪನಿಯು ತನ್ನ ಮೊಬೈಲ್ ಮತ್ತು ಟ್ಯಾಬ್ಲೆಟ್ ಸಾಧನಗಳನ್ನು ಕಾರ್ಯಗತಗೊಳಿಸಲು ಬಳಸುವ ಪ್ರಮುಖ ಮತ್ತು ಅತ್ಯಂತ ಸುರಕ್ಷಿತವಾದ ಸಾಫ್ಟ್ವೇರ್ ಇದು. ಸ್ಮಾರ್ಟ್ಫೋನ್ ಎಷ್ಟು ಮುಖ್ಯವೋ, ನಮ್ಮ ಅಡುಗೆ ಮನೆಗೆ ಪಟ್ಟಿಯಲ್ಲಿರುವ ಮುಂದಿನ ಪದ ಕೂಡ ಅಷ್ಟೇ ಮುಖ್ಯ. ಅದೇ LPG. LPG ಇದರ ಇಂಗ್ಲಿಷ್ ಪೂರ್ಣರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಕನ್ನಡ ಅರ್ಥ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಪ್ರತಿದಿನ ಬಳಸಲಾಗುವ ಸಿಲಿಂಡರ್ ಅಡುಗೆ ಅನಿಲ ಇದು. ಪೆಟ್ರೋಲಿಯಂ ಅನಿಲವನ್ನ ತೀವ್ರ ಒತ್ತಡಕ್ಕೆ ಒಳಪಡಿಸಿ ದ್ರವ ರೂಪಕ್ಕೆ ಅಂದ್ರೆ ಲಿಕ್ವಿಡ್ ರೂಪಕ್ಕೆ ತಂದು ಸಿಲಿಂಡರ್ಗಳಲ್ಲಿ ತುಂಬಲಾಗಿರುತ್ತೆ. ಪ್ರತಿದಿನ ನೋಡುವ ಸಿಲಿಂಡರ್ ಹಿಂದೆ ಇಷ್ಟೊಂದು ವಿಜ್ಞಾನ ಅಡಗಿದೆ ಅಂತ ನಾವು ಯೋಚಿಸೋದೇ ಇಲ್ಲ. ಈಗ ವಾಹನ ಪ್ರಿಯರಿಗಾಗಿ 19ನೇ ಪದ ಇದೆ MUV. ನಾವೆಲ್ಲರೂ ಕಾರುಗಳ ಬಗ್ಗೆ ಮಾತನಾಡುವಾಗ ಇದನ್ನ ಕೇಳಿರ್ತೀವಿ. ಇದರ ಇಂಗ್ಲಿಷ್ ಪೂರ್ಣರೂಪ ಮಲ್ಟಿ ಯುಟಿಲಿಟಿ ವೆಹಿಕಲ್. ಕನ್ನಡದಲ್ಲಿ ಇದನ್ನ ಮಲ್ಟಿ ಯುಟಿಲಿಟಿ ವಾಹನ ಅಥವಾ ಬಹುಬಳಕೆ ವಾಹನ ಅಂತಾರೆ. ಸಾಮಾನ್ಯ ಕಾರುಗಳಿಗಿಂತ ಭಿನ್ನವಾಗಿ ಹೆಚ್ಚು ಜನರನ್ನು ಕೂರಿಸಲು ಅಥವಾ ಹೆಚ್ಚು ಸರಕುಗಳನ್ನ ಒಯ್ಯಲು ವಿನ್ಯಾಸಗೊಳಿಸಲಾದ ದೊಡ್ಡ ವಾಹನಗಳಿವು. ವಾಹನಗಳ ಪ್ರಯಾಣದಿಂದ ಈಗ ಡಿಜಿಟಲ್ ಪಾವತಿಯ ಪ್ರಯಾಣದತ್ತ ಬರೋಣ. ಪಟ್ಟಿಯಲ್ಲಿರುವ 20ನೇ ಪದ OTP. OTP. ನಾವೆಲ್ಲರೂ ಆನ್ಲೈನ್ ವಹಿವಾಟು ಮಾಡುವಾಗ OTP ಹೇಳಿ ಅಂತ ಕೇಳ್ತೀವಿ. ಹೌದು, ಇದರ ಇಂಗ್ಲಿಷ್ ಪೂರ್ಣರೂಪ ಒನ್ ಟೈಮ್ ಪಾಸ್ವರ್ಡ್, ಕನ್ನಡ ಅರ್ಥ ಒನ್ ಟೈಮ್ ಪಾಸ್ವರ್ಡ್. ಡಿಜಿಟಲ್ ವಹಿವಾಟುಗಳಲ್ಲಿ ಸುರಕ್ಷತೆಗಾಗಿ ಕೇವಲ ಒಂದು ಬಾರಿ ಮಾತ್ರ ಬಳಸಲು ನೀಡುವ ರಹಸ್ಯ ಸಂಖ್ಯೆ ಇದು. ಇದನ್ನು ಒಮ್ಮೆ ಬಳಸಿದ ಮೇಲೆ ಇದು ನಿರುಪಯುಕ್ತವಾಗುತ್ತೆ. ಹಾಗಾಗಿ ಭದ್ರತೆ ಹೆಚ್ಚು. ಈ OTPಗಳೆಲ್ಲ ಅತಿ ಹೆಚ್ಚು ಬಳಕೆಯಾಗೋದು ಮತ್ತೊಂದು ಸಾಧನದಲ್ಲಿ. ಅದೇ ಪಟ್ಟಿಯ ಮುಂದಿನ ಪದ PC. ಇದರ ಇಂಗ್ಲಿಷ್ ಪೂರ್ಣ ರೂಪ ಪರ್ಸನಲ್ ಕಂಪ್ಯೂಟರ್, ಕನ್ನಡದಲ್ಲಿ ಪರ್ಸನಲ್ ಕಂಪ್ಯೂಟರ್ ಅಥವಾ ವೈಯಕ್ತಿಕ ಕಂಪ್ಯೂಟರ್. ಒಂದು ಕಾಲದಲ್ಲಿ ಕಂಪ್ಯೂಟರ್ಗಳು ಇಡೀ ಕೋಣೆಯಷ್ಟು ದೊಡ್ಡದಾಗಿದ್ದವು. ಆದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬಳಕೆಗಾಗಿ ಅವನ ಮೇಜಿನ ಮೇಲೆ ಇಡುವಂತೆ ವಿನ್ಯಾಸಗೊಳಿಸಲಾದ ಗಣಕಯಂತ್ರವೇ ಈ PC. ಇದು ನಿಜಕ್ಕೂ ತಂತ್ರಜ್ಞಾನದ ದೊಡ್ಡ ಕ್ರಾಂತಿ. ಆ ಕಂಪ್ಯೂಟರ್ಗಳಲ್ಲಿ ನಾವು ಅತಿ ಹೆಚ್ಚು ಬಳಸುವ ಫೈಲ್ ಮಾದರಿಯೇ ಪಟ್ಟಿಯ ಮುಂದಿನ ಪದ PDF. ಕಚೇರಿಯ ಕೆಲಸಗಳಲ್ಲಿ ಪ್ರತಿಯೊಬ್ಬರೂ ಈ ಪದವನ್ನ ದಿನಕ್ಕೆ 10 ಬಾರಿ ಬಳಸ್ತಾರೆ. ಹೌದು, ಇದರ ಇಂಗ್ಲಿಷ್ ಪೂರ್ಣರೂಪ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಕನ್ನಡದಲ್ಲಿ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಈ ಮಾದರಿಯ ವಿಶೇಷತೆ ಏನಂದ್ರೆ, ನಾವು ಯಾವುದೇ ಡಿಜಿಟಲ್ ಸಾಧನದಲ್ಲಿ ಈ ಫೈಲ್ ತೆರೆದರೂ ಅದರ ವಿನ್ಯಾಸ, ಅಕ್ಷರಗಳ ಜೋಡಣೆ ಬದಲಾಗುವುದಿಲ್ಲ. ಕಚೇರಿ ಕೆಲಸದ ಭಾಷೆಯಿಂದ ನಾವು ಮತ್ತೆ ಆಡಳಿತದ ಭಾಷೆಗೆ ಮರಳುತ್ತಿದ್ದೇವೆ. ಪಟ್ಟಿಯಲ್ಲಿರುವ 23ನೇ ಪದ PE. ಇದರ ಇಂಗ್ಲಿಷ್ ಪೂರ್ಣರೂಪ ಪಾಪ್ಯುಲೇಷನ್ ಎನ್ಯುಮರೇಷನ್, ಕನ್ನಡದಲ್ಲಿ ಜನಸಂಖ್ಯಾ ಗಣತಿ. ಇದು ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸು, ಉದ್ಯೋಗ, ಶಿಕ್ಷಣ ಮುಂತಾದ ವಿವರಗಳನ್ನ ಕಲೆ ಹಾಕುವ ಮತ್ತು ನಿಖರವಾಗಿ ಎಣಿಕೆ ಮಾಡುವ ಪ್ರಮುಖ ಪ್ರಕ್ರಿಯೆ. ಸರ್ಕಾರಿ ಯೋಜನೆಗಳನ್ನು ರೂಪಿಸಲು ಇದು ಅತ್ಯಂತ ಅವಶ್ಯಕ. ಓದಿಗೆ ಅಥವಾ ಕೆಲಸಕ್ಕೆ ಅಂತ ಬೇರೆ ಊರಿಗೆ ಹೋಗೋರಿಗೆ ಪಟ್ಟಿಯಲ್ಲಿರುವ ಮುಂದಿನ ಪದ ಬಹಳ ಹತ್ತಿರವಾದದ್ದು. ಅದುವೇ PG. ಇದರ ಇಂಗ್ಲಿಷ್ ಪೂರ್ಣರೂಪ ಪೇಯಿಂಗ್ ಗೆಸ್ಟ್, ಕನ್ನಡದಲ್ಲಿ ಪೇಯಿಂಗ್ ಗೆಸ್ಟ್ ಅಥವಾ ಪಾವತಿಸುವ ಅತಿಥಿ. ಹೊಸ ಊರಿನಲ್ಲಿ ಮನೆ ಮಾಡ್ಕೊಳ್ಳುವ ಬದಲು ನಿರ್ದಿಷ್ಟ ಹಣವನ್ನ ಪಾವತಿಸಿ ಬೇರೆಯವರ ಮನೆಯಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ವಸತಿ ಮತ್ತು ಊಟದ ಸೌಲಭ್ಯ ಪಡೆಯೋ ವ್ಯವಸ್ಥೆ ಇದು. ಹಣದ ವ್ಯವಹಾರದ ಬಗ್ಗೆ ಮಾತನಾಡುತ್ತಿರುವಾಗ ಪಟ್ಟಿಯ ಮುಂದಿನ ಪದ PIN ನೆನಪಾಗದಿರಲು ಸಾಧ್ಯವಿಲ್ಲ. PIN ಇದರ ಇಂಗ್ಲಿಷ್ ಪೂರ್ಣರೂಪ ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್, ಕನ್ನಡದಲ್ಲಿ ವೈಯಕ್ತಿಕ ಗುರುತು ಸಂಖ್ಯೆ. ATMನಿಂದ ಹಣ ತೆಗೆಯಲು ಅಥವಾ ನಮ್ಮ ಮೊಬೈಲ್ ಅನ್ಲಾಕ್ ಮಾಡಲು ಬಳಸುವ ಗೋಪ್ಯ ಅಂಕಿಯ ಸಂಕೇತ ಇದಾಗಿದೆ. ಈ 4 ಅಥವಾ 6 ಅಂಕಿಗಳ ಸಂಖ್ಯೆ ನಮ್ಮ ಬ್ಯಾಂಕ್ ಖಾತೆಯ ಬಹುದೊಡ್ಡ ಕಾವಲುಗಾರ ಇದ್ದ ಹಾಗೆ. ಈಗ ನಮ್ಮ ಪಟ್ಟಿಯಲ್ಲಿ ಅತ್ಯಂತ ಚಿಕ್ಕದಾದ ಆದರೆ ಸಂವಹನದಲ್ಲಿ ಬಹಳ ಪ್ರಭಾವಶಾಲಿಯಾದ ಒಂದು ಪದ ಇದೆ. ಅದೇ PL. ಹೌದು, ಇದು ಪ್ಲೀಸ್ ಎಂಬುದರ ಸಂಕ್ಷಿಪ್ತ ರೂಪ, ಕನ್ನಡದಲ್ಲಿ ದಯವಿತ್ತು. ನಾವು ಇಮೇಲ್ ಅಥವಾ ಮೆಸೇಜ್ ಬರೆಯುವಾಗ ವಿನಂತಿ ಅಥವಾ ಕೋರಿಕೆಯನ್ನ ಗೌರವಯುತವಾಗಿ ಸೂಚಿಸಲು ಈ ಚಿಕ್ಕ ಪದವನ್ನ ಬಳಸ್ತೀವಿ. ಡಿಜಿಟಲ್ ಸಂವಹನದಲ್ಲೂ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ಪದ ಇದು ಎನ್ನಬಹುದು. ನಿಜ.
ದಯವಿಟ್ಟು ಎಂಬ ಪದಕ್ಕಿರುವ ಶಕ್ತಿ ದೊಡ್ಡದು. ಈಗ ಮತ್ತೆ ಅಡುಗೆ ಮನೆಗೆ ಸಂಬಂಧಿಸಿದ ಆಧುನಿಕ ಪದ ಒಂದಿದೆ 27ನೇ ಸಾಲಿನಲ್ಲಿ. ಅದೇ PNG. ನಾವ್ ಈ ಹಿಂದೆ LPG ಬಗ್ಗೆ ಮಾತಾಡಿದ್ವಿ, ಆದ್ರೆ ಇದು PNG ಅಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಕನ್ನಡದಲ್ಲಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ನಗರ ಪ್ರದೇಶಗಳಲ್ಲಿ ಸಿಲಿಂಡರ್ ತರಿಸಿಕೊಳ್ಳುವ ಬದಲು ನೀರಿನ ಪೈಪ್ಗಳ ರೀತಿಯಲ್ಲೇ ನೇರವಾಗಿ ಪೈಪ್ಲೈನ್ ಮೂಲಕ ಅಡುಗೆ ಮನೆಗೆ ಸರಬರಾಜು ಮಾಡುವ ನೈಸರ್ಗಿಕ ಅನಿಲ ಇದು. ಇದು ಜೀವನವನ್ನ ಮತ್ತಷ್ಟು ಸುಲಭಗೊಳಿಸಿದೆ. ಅದೇ ರೀತಿ ವ್ಯಾಪಾರ ವಹಿವಾಟನ್ನ ಸುಲಭಗೊಳಿಸಿರುವ ಪದವೇ QR ಕೋಡ್. ಪಟ್ಟಿಯಲ್ಲಿರುವ ಈ ಸಂಕ್ಷೇಪಣ ಈಗ ಎಲ್ಲಾ ಅಂಗಡಿಗಳ ಮುಂದೆಯೂ ರಾರಾಜಿಸುತ್ತಿದೆ. ಹೌದು. ಇದರ ಇಂಗ್ಲಿಷ್ ಪೂರ್ಣ ರೂಪ ಕ್ವಿಕ್ ರೆಸ್ಪಾನ್ಸ್ ಕೋಡ್. ಕನ್ನಡದಲ್ಲಿ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಥವಾ ತ್ವರಿತ ಪ್ರತಿಕ್ರಿಯಾ ಸಂಕೇತ. ಮೊಬೈಲ್ ಕ್ಯಾಮ್ರಾದಿಂದ ಸ್ಕ್ಯಾನ್ ಮಾಡಿದ ತಕ್ಷಣ ಮಾಹಿತಿಯನ್ನ ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನ ಕ್ಷಣಾರ್ಧದಲ್ಲಿ ಒದಗಿಸುವ ಕಪ್ಪು ಬಿಳುಪಿನ ಚೌಕಾಕಾರದ ಚಿತ್ರ ಇದು. ಆ ಸಣ್ಣ ಚೌಕದಲ್ಲಿ ಎಷ್ಟೊಂದು ಮಾಹಿತಿ ಇರಲು ಸಾಧ್ಯ ಅನ್ನೋದು ಆಶ್ಚರ್ಯ ತರುತ್ತೆ. ಪಟ್ಟಿಯ ಮುಂದಿನ ಪದ ನಮ್ಮ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಅದು RO. ನಾವು ಸಾಮಾನ್ಯವಾಗಿ RO ವಾಟರ್ ಅಂತ ಕರಿತೀವಿ. ಇದರ ಇಂಗ್ಲಿಷ್ ಪೂರ್ಣರೂಪ ರಿವರ್ಸ್ ಆಸ್ಮೋಸಿಸ್ ಮತ್ತೆ ಕನ್ನಡ ಅರ್ಥ ರಿವರ್ಸ್ ಆಸ್ಮೋಸಿಸ್. ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ. ಕುಡಿಯುವ ನೀರನ್ನ ಕಶ್ಮಲಗಳಿಂದ ಹಾಗೂ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತಗೊಳಿಸಿ ಶುದ್ಧೀಕರಿಸುವ ಜನಪ್ರಿಯ ತಂತ್ರಜ್ಞಾನ ಇದು. ಶುದ್ಧ ನೀರಿನಷ್ಟೇ ಮುಖ್ಯವಾದದ್ದು ಸಮಾಜಕ್ಕೆ ಶುದ್ಧ ಶಿಕ್ಷಣ. ಆ ನಿಟ್ಟಿನಲ್ಲಿ ನಮ್ಮ ಪಟ್ಟಿಯಲ್ಲಿರುವ 30ನೇ ಪದ RTE ಆಕ್ಟ್. RTE ಆಕ್ಟ್. ಇದರ ಇಂಗ್ಲಿಷ್ ಪೂರ್ಣರೂಪ ರೈಟ್ ಟು ಎಜುಕೇಷನ್ ಆಕ್ಟ್. ಕನ್ನಡದಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ. ಇದು ಕೇವಲ ಒಂದು ಪದವಲ್ಲ, ಇದೊಂದು ಪ್ರಬಲ ಕಾನೂನು. ನಿರ್ದಿಷ್ಟ ವಯಸ್ಸಿನ ಪ್ರತಿಯೊಂದು ಮಗುವಿಗೂ ಯಾವುದೇ ತಾರತಮ್ಯವಿಲ್ಲದೆ ಕಡ್ಡಾಯವಾಗಿ ಉಚಿತ ಶಿಕ್ಷಣ ಸಿಗಲೇಬೇಕು ಅಂತ ಖಚಿತಪಡಿಸುವ ಕಾನೂನು ಇದು. ಇದೇ ಮಾದರಿಯಲ್ಲಿರುವ ಮತ್ತೊಂದು ಪ್ರಬಲವಾದ ಕಾನೂನು ಪಟ್ಟಿಯ 31ನೇ ಪದ RTI ಆಕ್ಟ್. RTI ಆಕ್ಟ್. ಇದರ ಇಂಗ್ಲಿಷ್ ಪೂರ್ಣ ರೂಪ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್. ಕನ್ನಡದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ. ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವ ಕಾರ್ಯಗಳ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಮಾನ್ಯ ನಾಗರಿಕರಿಗೆ ಇರುವ ಪ್ರಬಲ ಹಕ್ಕು ಇದು. ಇದು ಆಡಳಿತದಲ್ಲಿ ಪಾರದರ್ಶಕತೆ ತರಲು ಸಾರ್ವಜನಿಕರಿಗೆ ಸಿಕ್ಕಿರುವ ಬಹುದೊಡ್ಡ ಅಸ್ತ್ರವಾಗಿದೆ. ಕಾನೂನು ಮುದ್ದು ಸಂವಿಧಾನದ ಬಗ್ಗೆ ಮಾತನಾಡುತ್ತಿರುವಾಗ ನಮ್ಮ ಪಟ್ಟಿಯಲ್ಲಿರುವ ಮುಂದಿನ ಪದ SC ಅತ್ಯಂತ ಪ್ರಸ್ತುತವಾಗುತ್ತೆ. ಇದರ ಇಂಗ್ಲಿಷ್ ಪೂರ್ಣ ರೂಪ ಶೆಡ್ಯೂಲ್ಡ್ ಕ್ಯಾಸ್ಟ್. ಕನ್ನಡದಲ್ಲಿ ಇದನ್ನ ಪರಿಶಿಷ್ಟ ಜಾತಿ ಅಂತ ಕರೆಯಲಾಗುತ್ತೆ. ಶತಮಾನಗಳ ಕಾಲ ಸಾಮಾಜಿಕವಾಗಿ ಹಿಂದುಳಿದಿದ್ದ ಜನಸಮುದಾಯವನ್ನ ಮೇಲಕ್ಕೆತ್ತಲು ಭಾರತದ ಸಂವಿಧಾನದಲ್ಲಿ ವಿಶೇಷವಾಗಿ ಗುರುತಿಸಲ್ಪಟ್ಟಿರುವ ಒಂದು ಸಾಮಾಜಿಕ ವರ್ಗ ಇದು. ಅಲ್ಲಿಂದ ನಾವು ಗಣತಿಯ ಆಧುನಿಕ ರೂಪದ ಕಡೆ ಬರೋಣ. ಪಟ್ಟಿಯ 33ನೆಯ ಪದ SE. SE. ಇದರ ಇಂಗ್ಲಿಷ್ ಪೂರ್ಣರೂಪ ಸೆಲ್ಫ್ ಎನ್ಯೂಮರೇಷನ್. ಕನ್ನಡದಲ್ಲಿ ಸ್ವಯಂ ಗಣತಿ. ಈ ಹಿಂದೆ ಗಣತಿ ಮಾಡುವವರು ಮನೆ ಮನೆಗೆ ಬಂದು ಮಾಹಿತಿ ಕೇಳ್ತಿದ್ರು. ಆದ್ರೆ ಈಗ ಅಧಿಕಾರಿಗಳ ಸಹಾಯವಿಲ್ಲದೆ ಜನರೇ ಆನ್ಲೈನ್ ಮೂಲಕ ತಮ್ಮ ಮತ್ತು ತಮ್ಮ ಕುಟುಂಬದ ವಿವರಗಳನ್ನ ತಾವೇ ದಾಖಲಿಸುವ ಪ್ರಕ್ರಿಯೆಯೇ ಈ ಸ್ವಯಂ ಗಣತಿ. ಈ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಮಾಡಲು ಪಟ್ಟಿಯಲ್ಲಿರುವ ಮುಂದಿನ ಪದದ ಅವಶ್ಯಕತೆಯಿದೆ. ಅದೇ SEID. SEID. ಇದರ ಇಂಗ್ಲಿಷ್ ಪೂರ್ಣ ರೂಪ ಸೆಲ್ಫ್ ಇನ್ಯೂಮರೇಷನ್ ID ಮತ್ತು ಕನ್ನಡ ಅರ್ಥ ಸ್ವಯಂ ಗಣತಿ ID. ಜನಸಾಮಾನ್ಯರು ಆನ್ಲೈನ್ನಲ್ಲಿ ಸ್ವಯಂ ಗಣತಿ ಮಾಡುವಾಗ ಅವರ ಮಾಹಿತಿ ಬೇರೆಯವರ ಜೊತೆಗೆ ಬೆರೆಯದಿರಲು ಪ್ರತಿಯೊಂದು ಕುಟುಂಬಕ್ಕೂ ನೀಡಲಾಗುವ ಒಂದು ವಿಶೇಷವಾದ ಗುರುತಿನ ಸಂಖ್ಯೆ ಇದಾಗಿದೆ. ಗಣತಿಯಿಂದ ಹೊರಬಂದು ಮೊಬೈಲ್ ಜಗತ್ತಿಗೆ ಮರಳಿದ್ರೆ ಪಟ್ಟಿಯಲ್ಲಿ 35ನೆಯ ಪದ SMS ಅಂತ ಇದೆ. ವಾಟ್ಸ್ಆಪ್ ಬರುವ ಮುನ್ನ ನಾವು ಅತಿ ಹೆಚ್ಚು ಬಳಸುತ್ತಿದ್ದ ಪದ ಇದು. SMS. ಇದರ ಇಂಗ್ಲಿಷ್ ಪೂರ್ಣರೂಪ ಶಾರ್ಟ್ ಮೆಸೇಜ್ ಸರ್ವಿಸ್. ಕನ್ನಡ ಅರ್ಥ ಸಂಕ್ಷಿಪ್ತ ಸಂದೇಶ ಸೇವೆ. ಇಂಟರ್ನೆಟ್ ಇಲ್ಲದೆಯೂ ಕೇವಲ ಮೊಬೈಲ್ ನೆಟ್ವರ್ಕ್ ಬಳಸಿ ಬರೆದು ಕಳುಹಿಸುವ ಟೆಕ್ಸ್ಟ್ ಮೆಸೇಜ್ ಇದು. ಇಂದಿಗೂ ಬ್ಯಾಂಕ್ನಿಂದ ಬರುವ ಸಂದೇಶಗಳಿಗೆ ನಾವು ಇದರ ಮೇಲೆಯೇ ಅವಲಂಬಿತರಾಗಿದ್ದೇವೆ. ಈಗ ನಮ್ಮ ಪಟ್ಟಿಯಲ್ಲಿ 36ನೇ ಪದ ಇದೆ, ಅದು ST. ನಾವು ಈ ಮೊದಲು ಚರ್ಚಿಸಿದ SC ಪದದ ಜೊತೆಯಲ್ಲೇ ಇದು ಹೆಚ್ಚಾಗಿ ಕೇಳಿಬರುತ್ತೆ. ಹೌದು. ಇದರ ಇಂಗ್ಲಿಷ್ ಪೂರ್ಣ ರೂಪ ಶೆಡ್ಯೂಲ್ಡ್ ಟ್ರೈಬ್. ಕನ್ನಡದಲ್ಲಿ ಪರಿಶಿಷ್ಟ ಪಂಗಡ. ಅರಣ್ಯ ಮತ್ತು ಬೆಟ್ಟಗುಡ್ಡಗಳಲ್ಲಿ ವಾಸಿಸ್ತಾ
ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದ ಬುಡಕಟ್ಟು ಸಮುದಾಯಗಳನ್ನ ಸಂವಿಧಾನದಲ್ಲಿ ವಿಶೇಷ ಸೌಲಭ್ಯಗಳಿಗಾಗಿ ಗುರುತಿಸಲಾದ ವರ್ಗವಿದು. ಸಮಾಜದ ವಿವಿಧ ಮಗ್ಗಲುಗಳನ್ನ ಈ ಪಟ್ಟಿ ತೋರಿಸ್ತಿದೆ. ಮುಂದಿನ ಪದ ನಾವು ರಸ್ತೆಗಳಲ್ಲಿ ನೋಡುವ ದೊಡ್ಡ ವಾಹನಗಳ ಬಗ್ಗೆ ಇದೆ. SUV. SUV ಇದರ ಇಂಗ್ಲಿಷ್ ಪೂರ್ಣರೂಪ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್, ಕನ್ನಡದಲ್ಲಿ ಸ್ಪೋರ್ಟ್ಸ್ ಯುಟಿಲಿಟಿ ವಾಹನ ಅಥವಾ ಬಳಕೆ ವಾಹನ. ಇವುಗಳು ಸಾಮಾನ್ಯ ಕಾರುಗಳಿಗಿಂತ ಎತ್ತರವಾಗಿರುತ್ತವೆ. ನಗರದ ಸಾಮಾನ್ಯ ರಸ್ತೆಗಳ ಜೊತೆಗೆ ಹಳ್ಳಿಯ ಕಠಿಣ ರಸ್ತೆಗಳಲ್ಲೂ ಸುಲಭವಾಗಿ ಓಡಿಸಬಲ್ಲ ಬಲಿಷ್ಠವಾದ ಎಂಜಿನ್ ಹೊಂದಿರುವ ವಾಹನಗಳಿವು. ಆ ವಾಹನಗಳ ಜಾಹೀರಾತುಗಳನ್ನ ನಾವು ಅತಿ ಹೆಚ್ಚು ನೋಡುವುದು ಪಟ್ಟಿಯ ಮುಂದಿನ ಪದದಲ್ಲಿ, ಅಂದ್ರೆ ಟಿವಿಯಲ್ಲಿ. ಟಿವಿ ಇದರ ಇಂಗ್ಲಿಷ್ ಪೂರ್ಣರೂಪ ಟೆಲಿವಿಷನ್, ಕನ್ನಡದಲ್ಲಿ ಟೆಲಿವಿಷನ್. ಇದರ ಸರಳ ವಿವರಣೆ ಹೇಳೋದಾದರೆ, ಜಗತ್ತಿನ ಮೂಲೆ ಮೂಲೆಯ ಸುದ್ದಿಗಳು, ಕ್ರೀಡೆ ಮತ್ತು ಮನೋರಂಜನೆಯನ್ನ ದೃಶ್ಯ ಮತ್ತು ಶಬ್ದದ ಮೂಲಕ ನೇರವಾಗಿ ನಮ್ಮ ಮನೆಗೆ ತಲುಪಿಸುವ ಉಪಕರಣ ಇದು. ನಾವು ಈ ಬೃಹತ್ ಪಟ್ಟಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. 39ನೆಯ ಪದ ಯುಟಿ. ಭಾರತದ ನಕ್ಷೆಯನ್ನ ನೋಡುವಾಗ ಈ ಪದ ಅತಿ ಹೆಚ್ಚು ಬಳಕೆಯಾಗುತ್ತೆ. ಯುಟಿ ಇದರ ಇಂಗ್ಲಿಷ್ ಪೂರ್ಣರೂಪ ಯೂನಿಯನ್ ಟೆರಿಟರಿ, ಕನ್ನಡದಲ್ಲಿ ಕೇಂದ್ರಾಡಳಿತ ಪ್ರದೇಶ. ನಮ್ಮಲ್ಲಿರುವ ರಾಜ್ಯಗಳಂತೆ ಇವುಗಳಿಗೆ ಪ್ರತ್ಯೇಕ ಸ್ವತಂತ್ರ ಸರ್ಕಾರ ಇರುವುದಿಲ್ಲ. ಬದಲಾಗಿ ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಮತ್ತು ನಿಯಂತ್ರಣಕ್ಕೆ ಒಳಪಡುವ ಪ್ರದೇಶಗಳಿವು. ದೆಹಲಿ, ಪುದುಚೇರಿ ಇವೆಲ್ಲ ಇದಕ್ಕೆ ಉದಾಹರಣೆಗಳು. ಮತ್ತು ನಮ್ಮ ಈ ದೀರ್ಘವಾದ ಪಟ್ಟಿಯ ಕೊನೆಯ ಅಂದ್ರೆ 40ನೇ ಸಾಲಿನಲ್ಲಿರುವ ಪದ ವೈಫೈ. ವೈಫೈ ಇದು ಬಹುಶಃ ಇಂದಿನ ಡಿಜಿಟಲ್ ಯುಗದಲ್ಲಿ ಗಾಳಿಯಷ್ಟೇ ಮುಖ್ಯವಾದ ತಂತ್ರಜ್ಞಾನ ಎನ್ನಬಹುದು. ಇದರ ಇಂಗ್ಲಿಷ್ ಪೂರ್ಣರೂಪ ವೈರ್ಲೆಸ್ ಫಿಡೆಲಿಟಿ, ಕನ್ನಡದಲ್ಲಿ ವೈಫೈ. ಹೌದು, ಯಾವುದೇ ವೈರ್ ಅಥವಾ ಕೇಬಲ್ ಇಲ್ಲದೆ ರೇಡಿಯೋ ತರಂಗಗಳನ್ನ ಬಳಸಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸಾಧನಗಳಿಗೆ ವೇಗದ ಇಂಟರ್ನೆಟ್ ಸಂಪರ್ಕ ಒದಗಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಇದು. ಅದ್ಭುತ. ನಾವು ಈ ದೀರ್ಘವಾದ ಆದರೆ ಅತ್ಯಂತ ಉಪಯುಕ್ತವಾದ 40 ಪದಗಳ ಪಟ್ಟಿಯನ್ನ ಯಶಸ್ವಿಯಾಗಿ ಪ್ರತಿಯೊಂದು ಸಾಲನ್ನೂ ಬಿಡದೆ ಮುಗಿಸಿದ್ದೇವೆ. ನಾವು ಪ್ರತಿದಿನ ಮೇಲ್ನೋಟಕ್ಕೆ ಓದುವ ಕೇವಲ 3-4 ಅಕ್ಷರಗಳ ಒಳಗೆ ಎಷ್ಟೊಂದು ಅರ್ಥಗರ್ಭಿತವಾದ ತಂತ್ರಜ್ಞಾನ, ಆಡಳಿತ, ಭೂಗೋಳ ಮತ್ತು ಕಾನೂನು ವ್ಯವಸ್ಥೆ ಅಡಗಿದೆ ಅನ್ನೋದನ್ನ ಇಂದು ಒಟ್ಟಿಗೆ ಮೆಲುಕು ಹಾಕಿದ್ದೇವೆ. ಇದು ನಿಜಕ್ಕೂ ರೋಮಾಂಚನಕಾರಿಯಾದ ಪ್ರಯಾಣವಾಗಿತ್ತು. ಹೌದು. ಈ ಜ್ಞಾನದ ಬಳಕೆಯ ಬಗ್ಗೆ ನಾವು ಯೋಚಿಸುವುದು ಬಹಳ ಮುಖ್ಯ. ಇದು ಕೇವಲ ಪದಗಳ ಪೂರ್ಣ ರೂಪವನ್ನ ಕಂಠಪಾಠ ಮಾಡುವುದಲ್ಲ, ಬದಲಾಗಿ ಈ ವಿವರಣೆಗಳು ದೈನಂದಿನ ಜೀವನದಲ್ಲಿ ನಮ್ಮಲ್ಲಿ ಅಪಾರವಾದ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತವೆ. ಖಂಡಿತ. ಉದಾಹರಣೆಗೆ, ಸರ್ಕಾರಿ ಕಚೇರಿಗಳಲ್ಲಿ ಅರ್ಜಿ ತುಂಬುವಾಗ, ಹೊಸ ತಂತ್ರಜ್ಞಾನ ಬಳಸುವಾಗ ಅಥವಾ ಬ್ಯಾಂಕ್ ವ್ಯವಹಾರ ನಡೆಸುವಾಗ ಈ ಪದಗಳ ಹಿಂದಿನ ಅರ್ಥ ತಿಳಿದಿದ್ರೆ ಜನಸಾಮಾನ್ಯರು ಗೊಂದಲಕ್ಕೀಡಾಗುವುದಿಲ್ಲ ಮತ್ತೆ ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ. ಅತ್ಯಂತ ನೈಜವಾದ ಮಾತು. ಆಡಳಿತ ಮತ್ತು ತಂತ್ರಜ್ಞಾನದ ಬಗ್ಗೆ ಸ್ಪಷ್ಟತೆ ಇದ್ದಾಗಲಷ್ಟೇ ನಾವು ನಿಜವಾದ ಅರ್ಥದಲ್ಲಿ ಸಬಲರಾಗತ್ತೇವೆ. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಕುತೂಹಲಕಾರಿ ಯೋಚನೆಯನ್ನ ಬಿಡಲು ಇಚ್ಛಿಸುತ್ತೇನೆ. ಖಂಡಿತ. ನಾವು ಇಂದು ಚರ್ಚಿಸಿದ ಈ ಅಧಿಕೃತ ಪಟ್ಟಿಯ ಹೊರತಾಗಿ ಪ್ರತಿದಿನ ವಾಟ್ಸ್ಆ್ಯಪ್, ಇಮೇಲ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಯೋಚಿಸದೆ ಟೈಪ್ ಮಾಡುವ ಇನ್ನೂ ನೂರಾರು ಸಂಕ್ಷಿಪ್ತ ರೂಪಗಳಿವೆ. BRB, ASAP ಅಥವಾ FYI ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಆ ಚಿಕ್ಕ ಅಕ್ಷರಗಳ ಹಿಂದಿರುವ ನೈಜ ಕತೆ ಅಥವಾ ಅವು ಹುಟ್ಟಿಕೊಂಡ ಇತಿಹಾಸ ಏನಾಗಿರಬಹುದು? ಮುಂದಿನ ಬಾರಿ ಯಾವುದಾದರೂ ಶಾರ್ಟ್ಕಟ್ ಪದವನ್ನ ಟೈಪ್ ಮಾಡುವಾಗ ಆ ಒಂದೆರಡು ಅಕ್ಷರಗಳ ಹಿಂದಿರುವ ಬೃಹತ್ ಪ್ರಪಂಚವನ್ನ, ಅದು ಸಾಗಿ ಬಂದ ದಾರಿಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಈ ಅದ್ಭುತ ಜ್ಞಾನ ಪಯಣದಲ್ಲಿ ಭಾಗಿಯಾಗಿದ್ದಕ್ಕೆ ಅನಂತ ಧನ್ಯವಾದಗಳು.